ಹಾಯ್ ಗೈಸ್, ಎಲ್ಲರಿಗೂ ಶುಭೋದಯ. ನಾನು ಈ ವಿಡಿಯೋ ಯಾವಾಗ ಹಾಕ್ತೀನಿ ನನಗೂ ಗೊತ್ತಿಲ್ಲ. ಇವತ್ತು ಒಂದೇ ಪೀರಿಯಡ್ ಇತ್ತು ಕಾಲೇಜಿಗೆ ಅಂತ ಕಾಲೇಜಿಗೆ ಬಂದಿದ್ದೆ. ಅದೇನೋ ಅಸಿಸ್ಟೆಂಟ್ ಲೆಕ್ಚರ್ದು ಏನೋ ಸ್ಟ್ರೈಕ್ ಐತಂತ. ಅದಕ್ಕೆ ಬರೀ ಒಂದೇ ವಿಡಿಯೋ ಅಂತೀನಿ, ಒಂದೇ ಕ್ಲಾಸ್ ತೊಗೊತೀನಿ ಅಂತ ಅಂದಿದ್ರ. ಆ ಒಂದು ಕ್ಲಾಸ್ ಅಟೆಂಡ್ ಆಗೋಣ ಅಂತ ಅಲ್ಲಿಂದ ನೋಡಿದ್ರಲ್ಲ ಬಸ್ಸಿಗೆ ಕಾಟ ಓದ್ ವಿಡಿಯೋದಾಗ ತೋರಿಸಿದ್ದೆ. ಬರೀ ಗರ್ಲ್ಸ್ ಇರ್ತಾರೆ, ಅದನ್ನ ಏರಿ ಬರಬೇಕು. ಬರೀ ಒಂದು ಕ್ಲಾಸ್ಗೆ ಜಸ್ಟ್ ಅಟೆಂಡೆನ್ಸ್ಗಾಗಿ ಏನು ಬಂದಿದ್ವಿ. ಇವತ್ತು ಹೋಗಿನಿ, ಆ ಒಂದು ಕ್ಲಾಸೂ ಸರಿಗೆ ತೊಗೊಂಡಿಲ್ಲ. ಎಷ್ಟು ಬೇಜಾರಾಯ್ತು ಅಂದರೆ ಅಷ್ಟು ಕಷ್ಟ ಬಿದ್ದು ಹೋಗಿರ್ತೀವಿ. ಬೆಳಗ್ಗೆ ಎದ್ದೇಳೋದು ಆಗಲ್ಲ. ಅದಕ್ಕೆ ಇವಾಗ ಹೆಂಗಿದ್ರು ಭಾರತ್ ಬಂದ್ವಿ, ಒಂದು ಕ್ಲಾಸನ್ನು ತೊಗೊಂಡಿಲ್ಲ. ಮತ್ತು ಅಲ್ಲಿಂದ ನಮ್ಮ ಫ್ರೆಂಡವ್ರ ರೂಮಿಗೆ ಹೋಗೋಣ ಅಂತ ನೋಡ್ರಿ, ಕಡಲೆಕಾಯಿ ತೊಗೊಂಡು ನಮ್ಮ ಫ್ರೆಂಡವರು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಹೋಗ್ತಾಯಿದ್ವಿ. ಏನು ಕೈಯಲ್ಲಿ ಹಿಡ್ಕೊಂಡು ಬಿಸಿಯಾಗಿ ಒಂದು ಊಟ 20 ರೂಪಾಯಿ ಕೊಡೋದಲ್ಲ. ಇನ್ನ ಕಡಿಮೆ ಮಾಡಿದ್ರೆ ಇನ್ನ ಕಡಿಮೆ ಮಾಡ್ತಿದ್ದಾವ. ಅದೇ 15 ಮಾಡು, ಏನಾಗಲ್ಲ ಅಂತ ಕೊಡ್ತೀವಿ. ಸುಮ್ಮನೆ ಯಾಕ ಪಾಪ ಅವ್ರನ್ನ ಕಷ್ಟ ಕಾಲದಾಗ ಇರ್ತಾರ. ಕೇಳಕ್ಕಾಗಿಲ್ಲ ಅಂತ ಹೇಳ್ಬಿಡು. ನಾ ಅಷ್ಟನ್ನ ಕೇಳಿ, ನೀನ್ ಅದನ್ನ ಕೇಳಿ ಹೇಳ, ಅದನ್ನ ನನಗೆ ಹೇಳಿ. ನಾನು ಮಾತಾಡ್ತಿದ್ದೆ ತಮ್ಮ ಎಂತರ ಪುಟ್ಟ ಬಾರ್ಗೇನ್ ಮಾಡ್ಬೇಕು ಅಂತರ ಪುಟ್ಟ ಇವ್ರು ಪುಟ್ಟ ಎಲ್ಲ ಮಾತಾಡ್ತಾರೆ. ಅಷ್ಟೇ, ಸುಮ್ಮನೆ ಯಾಕ. ನೋಡಿ ಗಾಯ್ಸ್, ಕಡ್ಲೆಕಾಯಿ ಹಾಯ್ ಬ್ರೋ. ಹಾಯ್ ಕಡ್ಲೆಕಾಯ್ತು ಹಾಯ್ ಅಣ್ಣ ವಿಡಿಯೋಗೆ. ನೋಡ್ರಿ ಫ್ರೆಂಡ್ಸ್, ದಾರಿಯಲ್ಲಿ ಹೋಗ್ತಾ ಇರೋನೆಲ್ಲ ನಿಲ್ಸಿ ಕಡ್ಲೆಕಾಯಿ ಕೊಡ್ತಾ ಇದೀವಿ ನಾವು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಮೆಕ್ಯಾನಿಕಲ್ ರಸಿಕ ಇವ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಇಲ್ಲ ಆಗು ಮರಿಬೇಡ. ಹಿಂಗ ಎಲ್ಲರಿಗೂ ಕಡ್ಲೆಕಾಯಿ ಕೊಟ್ಟು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ಕೊಂತ ಸಬ್ಸ್ಕ್ರೈಬ್ ಮಾಡ್ಕೋ ಅಲ್ಲಿ ಎಲ್ಲರಿಗೂ ಕೊಡಿ. ಬಾಯ್. ನೋಡಿ ಗೈಸ್, ಇಷ್ಟೇ ನಮ್ಮ ಗೋರ್ಮೆಂಟ್ ಕಾಲೇಜು ಪರಿಸ್ಥಿತಿ. ಪರ್ಟಿಕ್ಯುಲರ್ ಆಗಿ ಗೋರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿಗೆ ಬರಬೇಕಂದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಬರ್ರಿ, ಅಷ್ಟೇ ಹೇಳೋದು. ನಾನು ಯಾರು ಬೈ ಚಾಯ್ಸ್ ಆಗಿ ಬರಲ್ಲ ಗೋರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿಗೆ, ಬೈ ಚಾನ್ಸೇ ಬರ್ತಾರ. ಆದರೂ ಸ್ವಲ್ಪ ಯೋಚನೆ ಮಾಡಿರಿ. ನೀವು 4 ವರ್ಷದ್ದು ನೋಡೋಕ್ಕಿಂತ ಒಂದು ಲೈಫದ್ದು ನೋಡಿರಿ. ನಾವೇನೋ ಬರೋದು ಬಂದೀವಿ, ನೀವು ಅದು ತಪ್ಪು ಮಾಡಬೇಡ್ರಿ. ನಾನೇನು ಗೋರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಎಲ್ಲರೂ ಹೆಂಗೆ ಮುಗಿದಿರ್ತಾರ, ಇವನು ಚೆಂದಿರ್ತಾವ. ಹಾಗೆ ನಮ್ಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಅದು ಸೆಕೆಂಡ್ರಿ. ನೀವು ನೋಡಿರಿ, ಯೋಚನೆ ಮಾಡಿ ಬರ್ರಿ. ತೊಗೊಳೋದು 1-2 ಕ್ಲಾಸು. ಇವಾಗ ನಾನು ಫೈನಲ್ ಇಯರ್, ಇಡೀ 4 ವರ್ಷ ನಾನೇ ಸ್ವಂತ ಓದಿ ಇಲ್ಲಿ ತನಕ ಬಂದಿನಿ, ಪಾಸಾಗಿದ್ದೀನಿ. ಮಾಡಿದ್ರು 1 ಮಾಡಲ್ 2 ಮಾಡಲ್ ಅಷ್ಟೇ. ಉಳ್ಕಿದ್ವೆಲ್ಲ 70% ನಾವೇ ಎಲ್ಲ ಕಲಿಬೇಕಾಗತ್ತು. ಸ್ಟಾರ್ಟಿಂಗ್ಲಿಂದ ಬಸ್ಸಿಗಾಗಿ ತೊಂದರೆ ಇತ್ತು ಇಲ್ಲಿ. ಆದರೆ ಇವಾಗ ಫ್ರೀ ಮಾಡಿದ್ರಲ್ಲ ಟಿಕೆಟು, ಡೆವಲಪ್ಮೆಂಟ್, ಗರ್ಲ್ಸ್ ಡೆವಲಪ್ಮೆಂಟ್ ಹೆಂಗಾಯ್ತಂದರೆ ಇಲ್ಲಿಂದ ಅಲ್ಲಿ 5 ಹೆಜ್ಜೆಗೂ ಬಸ್ ಸೇರೋಕ್ಕಾರ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಏನು ಹೇಳಿದ್ರೆ ಫ್ರೀ. ಕಂಡಕ್ಟ್ರ್ ಏನಂತಾನ, ಅವ್ರಿಗೂ ಲಾಭ ಆಕತ್ತೆ, ಅವ್ರಿಗೂ ಲಾಭ ಆಕತ್ತೆ. 5 ಸ್ಟೆಪ್ ಏನು, ಇಲ್ಲಿಂದ ಇಲ್ಲಿ ಹೋಗೋಕ್ಕೂ ಅವ್ರಿಗೆ ಬಸ್ಸೇ ಬೇಕು. ಅದಕ್ಕಾಗಿ ಭಾಳ ಕಷ್ಟ ಆಗಿಬಿಟ್ಟೈತೆ. ಅಷ್ಟು ಕಷ್ಟ ಬಿದ್ದು ಕಾಲೇಜ್ ಬಂದರೆ ಕ್ಲಾಸ್ ನಡೆಯಲ್ಲ. ಕ್ಲಾಸ್ ನಡೆದ್ರು ಟೀಚರ್ಸ್ ಬರಲ್ಲ. ಟೀಚರ್ಸ್ ಬಂದರೂ ಅದು ನಮಗೆ ಅರ್ಥ ಆಗಲ್ಲ. ನಮ್ಮ ಸ್ಟೂಡೆಂಟ್ಗೆ ಬಂದು ಯಾವುದೋ ಒಂದು ಟಾಪಿಕ್, ರ್ಯಾಂಡಮ್ ಟಾಪಿಕ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದರೆ ನಮ್ಗೆ ಹೆಂಗೆ ಅರ್ಥ ಆಗುತ್ತಾ? ಹೌದಿಲ್ಲ? ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಏನಪ್ಪ ಆದರೆ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತೊಗೊರಿ. ಇದು 4 ವರ್ಷ ನಿಮ್ಮ ಇಡೀ ಲೈಫ್ನ ಡಿಸೈಡ್ ಮಾಡುತ್ತಾ. ಅಷ್ಟೇ, ಬರ್ರಿ. ನಮ್ಮ ಫ್ರೆಂಡ್ ರೂಮ್ ಬಂತು, ಟಾಪ್ ಫ್ಲೋರು. ಶ್ರೀಮಂತರ ಟಾಪ್ ಫ್ಲೋರ್. ಅವ್ನು PG ಹುಡುಗ, ನಾವು BCM. ಇವನು ಶಿಗ್ಗಾಂವ್. ನೀವು ಹಾವೇರಲ್ಲಿದ್ದರೆ ಶಿಗ್ಗಾಂವ್ ಎಲ್ಲಿ ಏನಂತ ಎಲ್ಲ ಗೊತ್ತಿರ್ತೈತೆ. ಆದರೆ ನೀವು ಹಾವೇರಿ ಔಟ್ಸೈಡರ್ಸ್ ಇದ್ದರೆ ಅದು ಒಂದು ಹಳ್ಳಿ. ಆದರೆ ಬಸವರಾಜ ಬೊಮ್ಮಾಯಿ CM ಆದಮೇಲೆ ಅದೊಂದು ಮಿಸ್ಟ್ರಿ ಆಯಿತು. ಅವನು ಅಲ್ಲಿಂದ ಬರ್ತಾನ, ಆದ್ರೆ ಅವನು ದೂರ ಸಂಬಂಧಿಕ. ಬಸವರಾಜ ಬೊಮ್ಮಾಯಿ CM ಇದ್ರಲ್ಲ, ಅವ್ರು ದೂರ ಸಂಬಂಧಿಕ. ಅವ್ರ ಫ್ಯಾಮಿಲಿ ಟ್ರೀಯಲ್ಲಿ ಬಸವರಾಜ ಬೊಮ್ಮಾಯಿ ಆಡ್ ಆಗ್ತಾನೆ. ಇದು
ಅಲ್ಲೇ ಕಾಲೇಜಲ್ಲಿ ಲೇ ಗೇಮ್ ಹಚ್ಚಿಲ್ಲ ಯಾವ್ದು ಅಂದ್ರೆ ಭಾಳ ಫರ್ ಐತ್ ಬಾ. ಯಾವ್ದು ಮನ್ನಾಡಿದ್ದಿಲ್ಲ ಅದ ಹಿಡಿ ಈಗ ಬಂದ್ವಿ GT ನೋಡ್ಬೇಕು. ಆಡ್ತಿಲ್ಲ ಈಗ ಎಡಿಟ್ ಮಾಡಿ ಇಲ್ಲೇ Stand ಲ್ಯಾಪ್ಟಾಪ್ ಐತೆ ಬುಕ್ಸ್ ನೋಡ್ರಿ ಗಾಯ್ಸ್, ಸ್ಟ್ಯಾಂಡ್ ಅಲ್ಲ ಇದು ಸಸ್ತಾ ಜುಗಾಡ್ ಇಂಜಿನಿಯರಿಂಗ್ ಕಾಲೇಜ್. ಈ ಅದ್ ಬಿಡಂಗಿಲ್ಲ ಜರದಂಗ ಇಲ್ಲ ಬಿಡಲ್ಲ. ಇಲ್ಲಿ ₹5 ಬರ್ತಾವ ನೋಡ್ಲಿ ತಗೊಂಡ್ಬಿಡೆ. ರಬ್ಬರ್ ಐತಲ್ಲ, ರಬ್ಬರಿಂದ ಬೀಳೋದ. ನಾನು ಒಂದು ಆರ್ಡರ್ ಮಾಡಂತೀನಿ ಸ್ಟ್ಯಾಂಡ್ ಏನ್ ಮಾತಾಡಕ್ಕೆಲ್ಲ ಬುಕ್ಸ್ ಇಟ್ಬಿಟ್ರೆ ಮುಗೀತು. ಕೆಳಗೆ ಏರ್ ಕಂಡೀಷನಿಂಗ್ ಐತೆ, ಇನ್ಕ್ಲಿನೇಷನ್ ಐತೆ, ಎಲ್ಲ ಐತೆ. ಸರಿ, ನಿಮ್ನ ಆಮೇಲೆ ಮೀಟ್ ಹಾಕಿ. ಫೋನ್ ಇಟ್ಬಿಟ್ಟು ಹಿಂಗೆ ಅನ್ಕೊಂತೀರ. ಕಿಶೋರ್, ಹೌ ಯು ಫೀಲ್ ಲೈಕ್ ಜಾಯ್ನಿಂಗ್ GEC ಹಾವೇರಿ? GEC ಹಾವೇರಿಗೆ ಜಾಯಿನ್ ನಂದು ಇಂಟೆನ್ಷನ್ ಇರಲಿಲ್ಲ ಇಲ್ಲಿ ಜಾಯಿನ್ ಆಗಬೇಕು ಅಂತ. ಬಟ್ ಈಗ ಜಾಯಿನ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಯಾಕೆ ಜಾಯ್ನ್ ಆಗಿದ್ದಿ? ರೀಸನ್? ಮನಿ ಪ್ರಾಬ್ಲಮ್, ದುಡ್ಡು ಇರಲಿಲ್ಲ. ಏನನ್ನ ಹೇಳ್ತೀಯ ಇಲ್ಲಿ ಫ್ಯೂಚರ್ಗ ನಿಮ್ಮ ಜೂನಿಯರ್ಸ್ ಜಾಯ್ನ್ ಆಗೋರಿಗೆ? ಆಗಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ನಿಮಗೆ ಓದೋಕೆ ಇಂಟ್ರೆಸ್ಟ್ ಇರಬೇಕು. ಈ ಹಾವೇರಿ ಬಂದಮೇಲೆ ನಿಮಗೆ ಓದೋಕೆ ಇಂಟ್ರೆಸ್ಟು ಹೋಗ್ಬಿಡತ್ತೆ. ಸೊ ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಎಷ್ಟು ಡೆಡಿಕೇಟ್ ಮಾಡಿ ಓದ್ತಿರೋ ನಿಮಗಷ್ಟು ಹೆಲ್ಪ್ ಆಗತ್ತೆ. ಚೇತನ್, ನಿನ್ನ ಅಭಿಪ್ರಾಯ ಹೇಳು. ನನ್ನ ಅಭಿಪ್ರಾಯ ಏನ, ಯಾವ ರೀಸನ್ಗೆ ಈ ಕಾಲೇಜ್ ಜಾಯ್ನ್ ಆದಿ? ಸುಮ್ಮನೆ ನಂಗೆ ನಮ್ಮೂರು ಸಮೀಪ ಐತೆ ಅಂತೇಳಿ. ಚಲೋ ಐತೆ, ಏನು ನೋಡಿಲ್ಲ. ಗೊತ್ತಿತ್ತ ಇದ್ರ ಬಗ್ಗೆ ನಿನಗೆ? ಗೊತ್ತಿತ್ತ, ನಮ್ಮಕ್ಕ ಲೆಕ್ಚರ್ ಇಲ್ಲಿ ಫಸ್ಟ್ ಇಲ್ಲಿ ಹಾಂ, ಸ್ವಲ್ಪ ಗೊತ್ತಿತ್ತ. ಹಾಗೆ ನಿಮ್ಮ ತಮ್ಮಂದ್ರಿ ತಂಗಿಂದ್ರಿಗೆ ಏನು ಹೇಳ್ತಿ ಅವ್ರು ಇಲ್ಲಿ ಜಾಯ್ನ್ ಆಗ್ಬೇಕಂದ್ರೆ? ನಾ ಏನಂತೀನಿ, ಪ್ರೈವೇಟ್ ಕಾಲೇಜ್ ಹೋಗೋದು ಚಲೋ. ಮತ್ತು ನೀನು ಯಾಕೆ ಬಂದಿ ಅಂದರೆ? ಭಾಳ ನಿನಗೆ ರೊಕ್ಕದ ಪ್ರಾಬ್ಲಮ್ ಐತೆ ಅಂದ್ರೆ ಏನು ಮಾಡಕ್ಕೆ ಬರಲ್ಲ. ಅವಾಗ ಲಾಸ್ಟ್ ಆಪ್ಷನ್ ಇದೆ. ಲಾಸ್ಟ್ ಆಪ್ಷನ್ ಈ ಕಾಲೇಜ್ ಇಡ್ಬೇಕು. ಮಿಕ್ಕಿದ್ದೆಲ್ಲ ಇದಕ್ಕೆಲ್ಲ ಆಗಿ ಒಳ್ಳೆ ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡಿ, ಏನು ಸಿಗಲಿಲ್ಲ ಅಂದ್ರೆ ಇಲ್ಲಿ ಬರೋದು ಅಷ್ಟೇ. ಕ್ಯಾಂಪಸ್ ಇರೋ ಕಡೆನೇ ಸೆಲೆಕ್ಟ್ ಮಾಡ್ರಿ ಆಲ್ಮೋಸ್ಟ್. ಯಾಕಂದ್ರೆ ನೀವು ಹೊರಗಡೆ ಫೈಲ್ ಹಿಡ್ಕೊಂಡು ಓಡಾಡ್ತೀರಿ. ಈಗ ನೆಕ್ಸ್ಟ್ ನಮ್ದು ಪರಿಸ್ಥಿತಿ ಅದೇ, ನಮ್ದು ಕ್ಯಾಂಪಸ್ ಆಗಲ್ಲ. ಎಷ್ಟು ಕಂಪ್ನೀಸ್ ಬರ್ತಾವೋ ಆದಷ್ಟು ಎಲ್ಲದಕ್ಕೂ ಟ್ರೈ ಮಾಡ್ರಿ. ಇಂಗ್ಲೀಷ್ ಮಾತಾಡಕ್ಕೆ ಟ್ರೈ ಮಾಡ್ರಿ. ನಂತರ ಪ್ರೊಫೆಷ್ನಲ್ ಆಗಿರಿ ಸ್ವಲ್ಪ. ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಕೊಟ್ಟಷ್ಟು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಿಗೆ ಅಷ್ಟು ವ್ಯಾಲ್ಯೂ ಕೊಡಲ್ಲ. ಯಾಕಂಗ ಇವಾಗ ಇವ ಲಿಮಿಟೇ ಎಕ್ಸಿಡ್ ಆಗ್ಬಿಟ್ಟೈತಿ. ಲಿಮಿಟ್ ಲಿಮಿಟ್ ಇರ್ತೈತಿ, ಅದು ದಾಟಿ ಬಿಟ್ಟೈತಿ. ಅದು ನೀನೇ ಯೋಚನೆ ಮಾಡಿ. ಇಂಜಿನಿಯರಿಂಗ್ ಕಾಲೇಜ್ ಅಷ್ಟೇ, ಮೆಡಿಕಲ್ ಕಾಲೇಜ್ ಇದ್ದಿದ್ರೆ ಇನ್ನೊಂದು ಏನ್ ಗೊತ್ತಾ, ಇಂಜಿನಿಯರಿಂಗ್ ಜಾಯಿನ್ ಆದ್ರೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಜಾಬ್ ಇರುತ್ತೆ. ಏನಾದ್ರು ಒಂದು ಅಕೌಂಟೆಂಟ್ ಅಂತ ಆದ್ರೂ ಸಿಂಪಲ್ ಆಗಿ ಜಾಬ್ ಸಿಗತ್ತೆ. ಆದ್ರೆ ಮೆಡಿಕಲ್ ಆದವರಿಗೆ ಅವ್ರಿಗೆ ಸ್ಕಿಲ್ಸ್ ಬೇಕೇ ಬೇಕು. ಕೈ ಹೆಣ ಕೊಯ್ಯೋದಾಗ್ಲಿ, ಇಂಜೆಕ್ಷನ್ ಮಾಡೋದಾಗ್ಲಿ, ಬ್ಲಡ್ ತೆಗೆಯೋದಾಗ್ಲಿ, ಎಲ್ಲರಿಗೂ ಸ್ಕಿಲ್ಸ್ ಬೇಕು. ಆ ಸ್ಕಿಲ್ಸ್ ಎಲ್ಲರಿಗೂ ಬರೋದಿಲ್ಲ. ಅದೇ ಅದು ಅಷ್ಟು ಕಾಂಪಿಟೇಷನ್. ಗೌರ್ಮೆಂಟ್ ಇವಾಗ ನೀಟ್ ಆಗಲಿ, ಇವಾಗ UGC CET ಬರೀತಾರಲ್ಲ, ಮೆಡಿಕಲ್ ಕಾಲೇಜಿಗೆ ಎಷ್ಟು ಕಾಂಪಿಟೇಷನ್ ರೀ. ಒಂದು ₹1,000 ನೋಡಿ, 1000 ರ್ಯಾಂಕ್ ಇದ್ರೂ ಗೌರ್ಮೆಂಟ್ ಸೀಟ್ ಸಿಗೋದು ಕಷ್ಟ. ಆದರೆ ನಮ್ಮ ಕ್ಲಾಸಲ್ಲೇ ಇದ್ದಾರೆ ಹುಡುಗರು, CS ಬ್ರ್ಯಾಂಚ್. ಅವ್ರ ರ್ಯಾಂಕಿಂಗ್ ಎಷ್ಟಿರ್ಬೋದು ಗೆಸ್ ಮಾಡಿ. ಲಕ್ಷಗಟ್ಟಲೆ ಐತಿ. ಲಕ್ಷಗಟ್ಟಲೆ ರ್ಯಾಂಕ್ ಇದ್ರೂ ಕಂಪ್ಯೂಟರ್ ಸೈನ್ಸ್ ಸೀಟ್ ಸಿಕ್ಕೈತೆ ಗೌರ್ಮೆಂಟ್ ಕಾಲೇಜಿಗೆ. ಹೆಂಗದು ವ್ಯಾಲ್ಯೂ ಇಲ್ವಾ ಗೌರ್ಮೆಂಟ್ ಕಾಲೇಜಿಗೆ? ಇಲ್ಲ, ಇಂಜಿನಿಯರಿಂಗ್ಗೆ ವ್ಯಾಲ್ಯೂ ಇಲ್ಲ. ಅವತ್ತು ಯಾರೋ ಬಂದಿದ್ರು, ಇಂಜಿನಿಯರು BCA ಸೇಮ್ ಅಂದರು. ಅದೇ ಅದು ಸೇಮ್ ಅಲ್ಲ, ಆದ್ರೆ ಇವಾಗ ಈ ಸಿಚುವೇಶನ್ ಹೆಂಗಾಗೈತೆ ಅಂದ್ರೆ ಎಲ್ಲ ಸೇಮ್ ಆಗಿಬಿಟ್ಟೈತೆ. ನೀನು ಏನಾರು ಮಾಡಪ್ಪ, ನಿನಗೆ ಪೈಥಾನ್, ಜಾವಾ, C++ ಇಂಥವೇನಾದ್ರು ಕಲ್ತ್ಬಿಟ್ಟೆ ಮುಗೀತು. ನೀನು IT ಜಾಬ್ ಸಿಗತ್ತೆ ಅಂತಾನೆ. 5,000, 6,000, 10,000 ವರೆಗೂ ನಿಂಗೆ ಮಿನಿಮಮ್ ಜಾಬ್ ಸಿಗತ್ತೆ. ನೀನು ಯಾವ ಬ್ರ್ಯಾಂಚ್ ಆರು ಆಗಿರು, ಯಾವ ಕೋರ್ಸ್ ಆರು ಮಾಡ್ರಿ, ನೀವು ಮೆಡಿಕಲ್ ಓದಿ ಬರೀ ಪೈಥಾನ್ ತಗೊಂಡು ಮಾಡಿದ್ರು ಸಿಗತ್ತೆ ನಿನಗೆ. ಅಷ್ಟೇ ಗೈಸ್, ಇಷ್ಟೇ ಹೇಳ್ಬೇಕಂತ ಅನಿಸ್ತು. ಭಾಳ BP ಬಂದಿತ್ತು. ಅಷ್ಟು ದೂರ ಹೋಗಿ ಕ್ಲಾಸ್ ತೊಗೊಂಡಿಲ್ಲ ಅಂದರೆ ಹೆಂಗೆ ಅನಿಸ್ತೈತೆ ಹೇಳ್ರಿ. ಬೆಳಗ್ಗೆ ಎದ್ದೇಳಬೇಕು. ನಮ್ಮ ಕಿಶೋರ್ ಯಾವಾಗಲ 10 ಗಂಟೆಗೆ ಎದ್ದಾಳ ಪಾಪ. ಇವತ್ತು ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಾನೆ. ನಾನು ಯಾವಾಗಲೂ 7 ಗಂಟೆಗೆ ಅಲಾರಾಮ್ ಇಡ್ತೀನಿ, ಬೇಕಾದ್ರೆ ಸ್ಕ್ರೀನ್ ಶಾಟ್. ಹೌದೌದು, ಡೈಲಿ ಬಾಕ್ಸಿಂಗ್ ಮಾಡ್ತಾನ, ಡೈಲಿ ಜಿಮ್ಮಿಗೆ ಹೋಗ್ತಾನ. 7 ಗಂಟೆ ನಾವು ರೂಮಲ್ಲಿ ಇಬ್ರು ಇದೀವಿ. ಸ್ನಾನ ಮಾಡಿ ರೆಡಿ ಆಗೋದಕ್ಕೆ ಲೇಟ್ ಆಗುತ್ತೆ. ಸೊ ನಾವು ಎಷ್ಟು ಜಲ್ದಿಯಾಗಿ ಎದ್ದು ಎಷ್ಟು ಜಲ್ದಿ ರೆಡಿ ಆಗ್ತೀವೋ ಅಷ್ಟು ಇಂಪಾರ್ಟೆಂಟ್. ಅಲ್ಲಿ ಕಾಲೇಜ್ ಇಲ್ಲ ಅಂತ ಗೊತ್ತಾದ್ರೆ ಸ್ವಲ್ಪ ಫ್ರೀ ಆಗಿ ನಿಧಾನ ಎದ್ದೇಳ್ಬೋದಲ್ಲ. ಅವರು ಸ್ಟಾರ್ಟಿಂಗ್ ಬೆಳಗ್ಗೆ ಹೇಳಕ್ಕೆ ಏನಾಗಿತ್ತು ಅಲ್ಲ, ಕಾಲೇಜ್ ಇಲ್ಲ ಅಂತ ಬೆಳಗ್ಗೆ ಹೇಳಿದ್ರೆ ನಾವು ಬರಕ್ಕೂ ಹೋಗಲ್ಲ ಅಲ್ಲ. ನಾವು ಬರ್ತಾನೆ ಇರಲಿಲ್ಲ.
ಏನೋ ಬಿಡ್ರಿ ಅಷ್ಟೇ ಇಷ್ಟೇ ಏನೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕನ್ಸ್ತು ಅಷ್ಟೇ. ನೆಕ್ಸ್ಟ್ ಏನಾದರೂ ವಿಡಿಯೋ ಮಾಡ್ಬೇಕನ್ಸಿದ್ರೆ ಮಾಡ್ತೀನಿ. ನಾನು ಹಾಸ್ಟ್ಲಿಗೆ ಹೋಗ್ಬೇಕು ಅಷ್ಟೇ. ಮತ್ತೆ ಭೇಟಿ ಆಗ್ತೀನಿ ನಿಮ್ಮನ್ನ. ಬಾಯ್. ಬೀಟ್ ಆಗ್ತೀನಿ